ಹೆಲೋ ಹಾಯ್ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಬೆಳಗ್ಗೆ ರೋಟೀನ್ ಹೇಗಿರುತ್ತೆ, ನನ್ನ ದಿನ ಹೇಗೆ ಹೋಗುತ್ತೆ, ಇವತ್ತು ನಮ್ಮ ಒಂದು ಸ್ಪೆಷಲ್ ಡೇ, ಅದನ್ನು ಏನಂತ ಹೇಳ್ತೀನಿ ನೆಕ್ಸ್ಟು. ಸೊ ಅದು ಹೇಗೆ ಸೆಲೆಬ್ರೇಟ್ ಆಗುತ್ತೆ ನನಗೂ ಗೊತ್ತಿಲ್ಲ, ಬಟ್ ಪ್ಲ್ಯಾನ್ ಮಾಡಿ ಮಾಡೋಣ ಏನಾದರೂ. ರೋಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಎದ್ದು 6 o'clock ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಸ್ವಲ್ಪ ವಾರ್ಮ್ ವಾಟರ್ ವಿತ್ ಘೀ ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೋತೀನಿ. ಡ್ರೈ ಫ್ರೂಟ್ಸಲ್ಲಿ ನಾನು 5 ಆಲ್ಮಂಡ್ ನಟ್ಸ್ ಆ್ಯಂಡ್ ಒಂದು ಡ್ರಾಝಲ್ ನಟ್ ಆ್ಯಂಡ್ ವಾಲ್ನಟ್ ತೊಗೋತೀನಿ. ಸೊ ಬಿಸಿನೀರು ಮಾಡ್ಕೊಳ್ಳೋದು ಬನ್ನಿ. ಬಿಸ್ನೆಸ್ ರೆಡಿ ಆಯಿತು, ಬಟ್ ಟಾಸ್ಕ್ ಏನಂದರೆ ಇದು ಘೀ ತೊಗೊಳ್ಳೋದು. ಇದು ಆ್ಯಕ್ಚುಲಿ ಮೆಡಿಕೇಟೆಡ್ ಘೀ, ಸಮ್ ಹರ್ಬ್ಸಿಂದ ಬಾಯ್ಲ್ ಮಾಡಿದ್ದು ಆ ಘೀ ನಾನು ಯೂಸ್ ಮಾಡೋದು. ನಾನು ಅದು ಫುಲ್ ಕಸಗಸೆ ಇರುತ್ತೆ ಘೀ ಅಂತ, ಸ್ವಲ್ಪ ವಾರ್ಮ್ ಮಾಡ್ಕೊಂಡಿದ್ದೀನಿ ನೋಡಿ. ಒನ್ ಟೇಬಲ್ ಸ್ಪೂನ್ ಘೀ, ಇಲ್ಲಿ ಬೆಳಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಘೀ ತಿನ್ನೋದ್ರಿಂದ ವಿತ್ ವಾರ್ಮ್ ವಾಟರ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಗಟ್ ಹೆಲ್ತ್, ಮೆಟಬಾಲಿಸಮ್ ಆ್ಯಂಡ್ ಯುವರ್ ಸ್ಕಿನ್ನಿಗಂತೂ ತುಂಬಾ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ನ್ಯಾಚುರಲ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಅದಾದ ನಂತರ ನಾನು ಬಾದಾಮೆಲ್ಲ ಸುಲ್ಕೊಂಡು ಸೈಡಿಗೆ ಇಟ್ಕೋತಾ ಇದ್ದೀನಿ ತಿನ್ನೋದಕ್ಕೆ. ಹಾಗೆ ಎಂಟಿ ಸ್ಟಮಕ್ಕಲ್ಲಿ ಬಾದಾಮ್ ನಟ್ಸ್ ತಿನ್ನೋದ್ರಿಂದ ನಿಮಗೆ ಗುಡ್ ಸೋರ್ಸ್ ಆಫ್ ವಿಟಾಮಿನ್ಸ್, ಮಿನರಲ್ಸ್ ಆ್ಯಂಡ್ ಪ್ರೋಟೀನ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇದು ತುಂಬಾ ಬೋನ್ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು. ನಾನಂತೂ ಇತ್ತೀಚೆಗೆ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀನಿ. ಬೆಳಗ್ಗೆ ಯೋಗ ಮಾಡ್ತೀನಿ, ಒಳ್ಳೆ ಫುಡ್ ತೊಗೋತೀನಿ, ಮತ್ತು ನೋ ಜಂಕ್ ಫುಡ್, ಮತ್ತು ಈವ್ನಿಂಗೆಲ್ಲ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀನಿ. ಸೊ ಈಗ ನನ್ನ ಪ್ರಿಯಾರಿಟಿ ನನ್ನ ಹೆಲ್ತ್ ಬಗ್ಗೆ ಇದೆ. ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ವ, ಅದು ನಿಜಾನೇ. ಆ್ಯಂಡ್ ನಾವು ಬೆಳಗ್ಗೆ ಯೋಗ ಮಾಡುವಾಗ ನಾನು ಮೆಡಿಟೇಷನ್ನು ಮಾಡ್ತೀನಿ. ಅದು ತುಂಬಾ ನಮ್ಮ ಮೆಂಟಲ್ ಹೆಲ್ತ್ ಆಗಲಿ, ನಮ್ಮದು ಫಿಸಿಕಲ್ ಹೆಲ್ತ್ ಆಗಲಿ ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ. ಮೆಂಟಲ್ ಹೆಲ್ತ್ ಅಂತೂ ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಆ್ಯಂಡ್ ಅಫ್ಕೋರ್ಸ್ ವಾಟರ್ ಅಂತೂ ತುಂಬಾ ಕುಡಿಬೇಕು. ಸ್ಕಿನ್ ನೋಡಿ ಎಷ್ಟು ಗ್ಲೋ ಆಗಿದೆ ಆಫ್ಟರ್ ಯೋಗ. ಸಿ, ವಿಂಟರಲ್ಲೂ ಈ ಥರ ಗ್ಲೋ, ಬಿಕಾಸ್ ನಾವೇನು ತಿಂತೀವಿ, ನಾವು ಹೇಗೆ ವಾಟರ್ ಕಂಟೆಂಟ್ ಎಷ್ಟು ತೊಗೋತೀವಿ, ನಾವೇನು ಊಟ ಮಾಡ್ತೀವಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಓನ್ಲಿ ಎಕ್ಸಸೈಸ್ ಮಾಡಿ ಏನೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಡಯಟ್ ಈಸ್ 70% ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಫುಡ್ ತಿನ್ನಿ, ಒಳ್ಳೆ ಪ್ರೋಟೀನ್ ರಿಚ್, ಫೈಬರ್ ರಿಚ್, ನ್ಯೂಟ್ರಿಷನ್, ಕಾಳು, ಸೊಪ್ಪು ಇಂಥದ್ದೆಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡಿ ಈಚ್ ಮೀಲಲ್ಲಿ. ಸೊ ನಟ್ಸ್, ಫ್ರೂಟ್ಸ್ ಇವನು ತುಂಬಾ ಮುಖ್ಯ. ನಟ್ಸ್ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ.
ಸೊ ಮತ್ತು ಫ್ರೂಟ್ಸ್ ಡೈಲಿ 2 ಫ್ರೂಟ್ಸ್ ಆದರೂ ನಾನು ತಿಂತೀನಿ. ಸೊ ಈ ಥರ ಇದೆ ನನ್ನ ರೂಟೀನ್. ಸೊ ಮಾರ್ನಿಂಗ್ ಯೋಗ ಎಲ್ಲ ಮುಗೀತು. ಸೊ ಸ್ವಲ್ಪ ಆಫ್ಟರ್ 2 ಡೇಸ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಬಿಸಿಲು ಬಂದಿದೆ. ಸೊ ವಿಟಮಿನ್ ಡಿ ತೊಗೋತಾ ಇದ್ದೀನಿ. ಇಲ್ಲಿ ಬಾಲ್ಕನಿಯಲ್ಲಿ ಕುಳಿತು ಸ್ವಲ್ಪ ವಾಕಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಬಟ್ ದೀಪಕ್ ರೆಸ್ಟ್ ರೂಮಿಗೆ ಹೋಗಿದ್ದಾರೆ. ಅವ್ರು ಬರೋದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಗೊತ್ತಾ? ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಓ ಮೈ ಗಾಡ್, 3 ಇಯರ್ಸ್ ಆಯಿತು. 2022 ಮದುವೆ ಆಗಿದ್ದು. ಇಟ್ಸ್ ಆಲ್ರೆಡಿ 25. ಟೈಮ್ ಫ್ಲೈಸ್. ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಇಷ್ಟು ಬೇಗ 3 ಇಯರ್ಸ್ ಆಗೋಯಿತು. ಮೊನ್ನೆ ಮದುವೆ ಆದಂಗಿದೆ. 3 ಇಯರ್ಸ್, ಗ್ರೇಟ್. A few moments later. ಸೊ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ದೀಪಕ್ ಹೇಳಿದೆ ಟೆಂಪಲಿಗೆ ಹೋಗೋಣ ಅಂತ. ಸರಿ ಆಯಿತು ಅಂತ ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲ ಪೂಜೆ ಮಾಡಿಸೋಕ್ಕೆ ಎಲ್ಲ ಹೂವು ಎಲ್ಲ ಅಲ್ಲೇ ತೊಗೊಂಡ್ವಿ ಟೆಂಪಲ್ ಹೊರಗಡೆನೆ. ಸೊ ಈ ಟೆಂಪಲ್ ಸ್ಪೆಷಲ್ ಏನಂದರೆ, ಸೊ ಇಲ್ಲಿ ನಮ್ಮ ಮದುವೆ ಆಗಿದ್ದು ಈ ಟೆಂಪಲಲ್ಲೇ. ನಾವು ಟೆಂಪಲ್ ವೆಡ್ಡಿಂಗ್ ಆಗಿದ್ದು. ರಿಸೆಪ್ಷನ್ ಅಷ್ಟೇ ನಮ್ಮದು ಗ್ರ್ಯಾಂಡಾಗಿರೋ ಪ್ಲ್ಯಾನ್ ಇತ್ತು. ಸೊ ಇದೇ ನೋಡಿ ಟೆಂಪಲ್ಲು, ಮದುವೆ ಆಗಿದ್ದು ಬನಶಂಕರಿ ಟೆಂಪಲ್ ಅಂತ, ಮಾಗಡಿ ರೋಡಲ್ಲಿ. ಇದು ನೋಡಿದ ತಕ್ಷಣ ಎಲ್ಲ ಮದುವೆ ಸೀನೆಲ್ಲ ನೆನಪಾಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ರು ಮದುವೆ ಎಲ್ಲ. ತುಂಬ ಪೀಸ್ಫುಲ್ಲಾಗಿ ಎಲ್ಲರೂ ನೋಡಿದವರೆಲ್ಲ ಮದುವೆ ತುಂಬ ಚೆನ್ನಾಗಾಯಿತು, ತುಂಬ ಏನೋ ಖುಷಿ ಅನ್ನಿಸ್ತು ಮದುವೆ ನೋಡಿ ಅಂತ ಎಲ್ಲ ಹೇಳಿದ್ರು ಆ ಟೈಮಲ್ಲಿ. ಅದೆಲ್ಲ ನೆನಪಾಗ್ತಾಯಿತ್ತು. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ ಮಾಡೋಣ ಅಂತ ಎಲ್ಲಾದರೂ. ಸೊ ಇಲ್ಲಿ ಓರಿಯನ್ ಮಾಲ್ ಮುಂದ್ಗಡೆ ಇಲ್ಲಿ ಚಿಲ್ಲಾ ಚೌಕಿದಾರ್ ಡಾಬಾ ಅಂತ ತುಂಬ ದಿನ ಎಫ್.ಎಮ್ಮಲ್ಲೆಲ್ಲ ಆ್ಯಡ್ ಕೇಳ್ತಾ ಇದ್ವಿ. ಓರಿಯನ್ ಮಾಲ್ಗೆಲ್ಲ ಹೋದಾಗೆಲ್ಲ ಇಲ್ಲಿ ನೋಡ್ತಿದ್ವಿ, ಹೋಗಬೇಕು ಅನ್ಸುತ್ತೆ, ಟ್ರೈ ಮಾಡಬೇಕು ಅಂತ. ಸೊ ನೆನಪಾಯಿತು, ಸರಿ ಹೋಗೋಣ ಅಂತ ಬಂದ್ವಿ. ಓಕೆ, ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ. ಬಟ್ ಫುಡ್ಡು ಕಾಸ್ಟ್ಲಿ ಇತ್ತು. ಬಟ್ ನೋಡೋಣ, ಕಾಸ್ಟ್ಲಿ ಇದ್ದರೂ ಟೇಸ್ಟ್ ಇಂಪಾರ್ಟೆಂಟ್ ನಮಗೆ. ಸೊ ಟೇಸ್ಟ್ ನೋಡಿದರೆ ಓಕೆ ಇತ್ತು. ಅಷ್ಟು ವಾವ್ ಫ್ಯಾಕ್ಟರ್ ಏನೂ ಇರಲಿಲ್ಲ. ಸೊ ನಾನು ಸಿಂಪಲ್ಲಾಗಿ ದಾಲ್ ಪನ್ನೀರ್. ಸೊ ಹೊರಗಡೆ ಹೋದ್ರೂ ಸ್ವಲ್ಪ ಹೆಲ್ತ್ ಮೇಲೆ ಕಾನ್ಷಿಯಸ್ ಇರುತ್ತೆ. ಅದು ಇದು ತಿನ್ನಲ್ಲ, ಸ್ವಲ್ಪ ಪ್ರೋಟೀನ್ ಏನಾದರೂ ಇರೋ ಥರ ಫುಡ್ಡೇ ತಿನ್ನೋದು. ದಾಲ್, ಜೀರಾ ರೈಸ್, ತುಂಬ ಸಿಂಪಲ್ಲಾಗಿ. ಆ್ಯಂಡ್ ಪುಲ್ಕ ತೊಗೊಂಡಿದ್ದೆ. ಸೊ ಲಂಚ್ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮತ್ತು ದೀಪಕ್ ಮತ್ತೆ ಏನು ಪ್ಲ್ಯಾನ್ ಮಾಡೋಣ ಅಂದರು. ನಿನಗೇನು ಇಷ್ಟ ಇದೆ ಹೇಳು, ಅದು ಮಾಡೋಣ ಅಂತ. ಸೊ ನನಗೆ ಯೂಶ್ವಲಿ ಲಂಚ್ ಅದು ಡಿನ್ನರ್ ಹೋಗ್ತಾನೆ ಇರ್ತೀವಿ. ಸೊ ಮೂವಿ ತುಂಬ ದಿನ ಆಯಿತು ಮೂವಿಗೆ ಹೋಗಿಲ್ಲ. ಮೂವಿಗೆ ಹೋಗೋಣ ಅಂದೆ. ಸರಿ ಓಕೆ ಅಂತ ಮೂವಿಗೆ ಬಂದಿದ್ದೀವಿ. ಆಲ್ರೆಡಿ ಪುಷ್ಪ 2 ನೋಡ್ಬೇಕು ಅಂದ್ಕೊಂಡೆ. ಬಟ್ ದೀಪಕ್ ಆಲ್ರೆಡಿ ನೋಡಿದ್ದಾರೆ. ಅವ್ರು ನೋಡಿದ್ದು ಮತ್ತೆ ರಿಪೀಟ್ ನೋಡೋದು ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ನೋಡೋಕ್ಕೆ. ಸೊ ನಾನು OTTಯಲ್ಲಿ ನೋಡ್ಕೋತೀನಿ, ನೋ ಪ್ರಾಬ್ಲಮ್. ಇಬ್ಬರು ಯಾವ್ದು ಮೂವಿ ನೋಡಿಲ್ಲ ಅದು ನೋಡೋಣ ಅಂತ. ಸೊ ಎಮರ್ಜೆನ್ಸಿ ಅದೇ ರಿಲೀಸ್ ಆಗಿತ್ತು. ಸೊ ನನಗೆ ದೀಪಕ್ಗೆ ಈ ಥರ ಮೂವೀಸ್, ರಿಯಲ್ ಸ್ಟೋರಿ, ಈ ಥರ ಮೂವೀಸ್ ಎಲ್ಲ ಇಷ್ಟ. ಇಂದಿರಾ ಗಾಂಧಿದು. ಸೊ ನೋಡೋಣ ಅಂತ ಎಮರ್ಜೆನ್ಸಿ ಮೂವಿಗೆ ಹೋದ್ವಿ. ಮೂವಿ ಚೆನ್ನಾಗಿತ್ತು. ರಿಯಲ್ ಸ್ಟೋರಿ ಎಲ್ಲ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ. ಸೊ ಹೀಗೆ ನಮ್ಮ ಆ್ಯನಿವರ್ಸರಿನ ಸ್ಪೆಂಡ್ ಮಾಡಿದ್ವಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.